ಶ್ರೀನಿವಾಸಮೂರ್ತಿ ಜಯರಾವ್ ದೇಸಾಯಿ ಕುಷ್ಟಗಿ ಇವರ ಧರ್ಮಪತ್ನಿಯವರಾದ ಶ್ರೀಮತಿ ಶೋಭಾ ದೇಸಾಯಿ ಇವರ ಸ್ಮರಣಾರ್ಥ ಶೋಭಾ ದೇಸಾಯಿ ಮೆಮೋರಿಯಲ್ ಟ್ರಸ್ಟ್ ಸ್ಥಾಪಿಸಲಾಗಿದ್ದು ದಿನಾಂಕ 20-12-2025 ಶನಿವಾರದಂದು ಕುಷ್ಟಗಿ ನಗರದ ಕೃಷ್ಣ ರುಕ್ಮಿಣಿ ಸಭಾಮಂಟಪದಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮ ಉದ್ಘಾಟಿಸಿದರು. ಟ್ರಸ್ಟ್ನ ವತಿಯಿಂದ ಉಚಿತವಾಗಿ ಸಮಾಜ ಸೇವೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದ್ದು, ಪ್ರಥಮ ಕಾರ್ಯಕ್ರಮವಾಗಿ 25 ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಡಾಕ್ಟರ್ ಸುಶೀಲ್ ಖಾಕಂಡಕಿ ನೇತ್ರ ತಜ್ಞರ ನೇತೃತ್ವದಲ್ಲಿ ಮತ್ತು ಸಹಯೋಗದಲ್ಲಿ ನೆರವೇರಿಸಲಾಗಿದ್ದು, ನೇತ್ರ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿರುವ 25 ಜನರಿಗೆ ಸರ್ಟಿಫಿಕೇಟ್ ವಿತರಿಸಲಾಯಿತು. ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಮಾತನಾಡಿ, ಯಾವುದೇ ಸಂಘಟನೆ ಇರಲಿ, ಸಮಾಜಕ್ಕೆ ಉಪಯುಕ್ತವಾದ ಕೆಲಸವನ್ನು ಮಾಡಬೇಕು. ಬಡವರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿರುವುದು ಒಳ್ಳೆಯ ವಿಚಾರವೆಂದು ಹೇಳಿದರು. ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀನಿವಾಸಮೂರ್ತಿ ದೇಸಾಯಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಒಟ್ಟಾರೆಯಾಗಿ ಬಡವರ ಪರವಾಗಿ ನಮ್ಮ ಟ್ರಸ್ಟ್ ಕೆಲಸ ಮಾಡುತ್ತದೆ. ಇದು ಬೆಂಗಳೂರು ಹಾಗೂ ಕುಷ್ಟಗಿಯಲ್ಲಿ ಕಾರ್ಯ ನೆರವೇರಿಸಲಿದೆ ಎಂದು ಹೇಳಿದರು. ಇದೇ ವೇಳೆ ಡಾಕ್ಟರ್ ಶ್ರೀನಿವಾಸ ಬನ್ನಿಗೋಳ್ ಎಂಡಿ, ಸಿಇಒ ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹುಬ್ಬಳ್ಳಿ, ದೊಡ್ಡಬಸವನಗೌಡ ಪಾಟೀಲ್ ಬಯ್ಯಾಪುರ, ಕಾಂಗ್ರೆಸ್ ಯುವ ಮುಖಂಡರು ಕುಷ್ಟಗಿ, ಡಾಕ್ಟರ್ ಸುಶೀಲ್ ಖಾಕಂಡಕಿ ನೇತ್ರ ತಜ್ಞರು, ಸುಭಾಷ್ ಖಾಕಂಡಕಿ ಕಣ್ಣಿನ ಆಸ್ಪತ್ರೆ ಇಳಕಲ್ ಮತ್ತು ಕುಷ್ಟಗಿ, ಶ್ರೀಮತಿ ಸುದೀಪ್ತಾ ಖಾಕಂಡಕಿ ಅಧ್ಯಕ್ಷರು, ರಾಘವೇಂದ್ರ ನೇತ್ರ ಸೇವಾ ಕೇಂದ್ರ ಟ್ರಸ್ಟ್ ಕುಷ್ಟಗಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕರಾದ ಕೆ ಶರಣಪ್ಪ ವಕೀಲರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ತಿಮ್ಮಪ್ಪಯ್ಯ ದೇಸಾಯಿ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರಾದ ಗೋಪಾಲರಾವ್ ಕುಲಕರ್ಣಿ ಬಿಜಕಲ್, ವಸಂತ್ ಬನ್ನಿಗೋಳ್, ಮಧುಸೂದನ್ ಬನ್ನಿಗೋಳ್ ಹಾಗೂ ವಿನಯ ಜೆ ಮತ್ತು ಭಾರ್ಗವಿ, ವಿಜೇತಾ ಜೆ ಮತ್ತು ಪನ್ನಗ, ಪ್ರಾಣೇಶಾಚಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹನುಮೇಶಾಚಾರ್ ಡಬೇರ್ ಕಾರ್ಯಕ್ರಮ ನಿರೂಪಿಸಿದರು. ಸಮೀರ್ ಜೋಶಿ ವಂದನಾರ್ಪಣೆ ನೆರವೇರಿಸಿದರು. ರಿಪೋರ್ಟರ್ ಭೀಮ್ಸೇನ್ ರಾವ್ ಕುಲಕರ್ಣಿ. ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನೆಲ್ ಜಿಎಂ ನ್ಯೂಸ್ ಕುಷ್ಟಗಿ. ನಮ್ಮ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.